ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ನಮ್ಮ ಕಟ್ಟಿಹಳ್ಳಿ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು. ಇಂದನೇ ದಿವಸ ಕಳೆದ 18ರಂದು ನನ್ನ ಮಗಳ ಹತ್ಯೆ ಆಯಿತು. ಅದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಕ್ಷಣ ನಮ್ಮದು ಒಂದು ಚುನಾವಣೆ ಪ್ರಚಾರ ಕೂಡ ಬಿಟ್ಟು ನನ್ನ ಮನೆಗೆ ಬಂದು ಕೆಲವೊಂದು ಈ ಘಟನೆಯ ಬಗ್ಗೆ ವಿವರಣೆಯನ್ನು ಪಡ್ಕೊಂಡು ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಅವರು ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೆ. ಅದೇ ರೀತಿ ಅವರು ಕೂಡ ಪ್ರಸ್ತಾವನೆ ಮಾಡಿ ನಮ್ಮ ಎದುರುಗಡೆ ಕಮಿಷನರ್ ಕೂಡ ಕರೆದು ನಮಗೆ ಭದ್ರತೆ ಬಗ್ಗೆ ಆಗಲಿ ಮತ್ತು ಫಾಸ್ಟ್ಯಾಗ್ ಕೋರ್ಟ್ ಬಗ್ಗೆ ಆಗಲಿ ಮತ್ತು ಇದನ್ನು CIBಗೆ ಕೊಡಬೇಕನ್ನೋ ಕೂಡ ಡಿಮಾಂಡು ಅವ್ರ ಮುಂದೆ ಇಟ್ಟಿದ್ವಿ. ಸ್ಥಳೀಯವಾಗಿ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅನ್ನೋ ಕೂಡ ಗಮನಕ್ಕೆ ಮೇಡಮ್ ಅವರು ಗಮನಕ್ಕೆ ತೊಗೊಂಡು ಬಂದ್ವಿ. ತಕ್ಷಣ ನಮ್ಮ ಎದುರಿಗಿನೇ ಫೋನ್ ಮಾಡಿ DK ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡಿ, ಕಾನೂನು ಸಚಿವರಿಗೆ ಮಾತಾಡಿ, ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ಜಿ ಅವ್ರಿಗೆ ಮಾತಾಡಿ ಎಲ್ಲ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ತಕ್ಷಣ ಮಾಡಿಸ್ತೇನೆ ಅನ್ನೋ ಕೂಡ ಮಾತನ್ನು ಕೊಟ್ಟಿದ್ದರು. ಅದೇ ರೀತಿ ನಮಗೆ 4ನೇ ದಿವಸ ಹತ್ಯೆಯಾದ 4ನೇ ದಿವಸಕ್ಕೆ ಆದೇಶ ಕಾಪಿ ಕೂಡ ಬಂತು. ಅದೇ ಕಾನೂನು ಸಚಿವರು ಕೂಡ ನಮ್ಮ ಮನೆಗೆ ಬಂದು ಆದೇಶ ಕಾಪಿಯನ್ನು ಕೊಟ್ಟರು. ಮತ್ತು ಮುಖ್ಯಮಂತ್ರಿಗಳು ಕೂಡ 6ನೇ ದಿವಸ ನಮ್ಮ ಮನೆಗೆ ಬಂದರು. ಅವರು ಕೂಡ ಧೈರ್ಯವನ್ನು ತುಂಬಿದರು ಮತ್ತು ನಿಮ್ಮ ಜೊತೆಗೆ ಅದೇ ಅನ್ನೋ ಮಾತು ಕೂಡ ಹೇಳಿದರು. ಇದಕ್ಕೆಲ್ಲ ನಮಗೆ ಅದೇ ಬೆನ್ನೆಲುಬಾಗಿ ಈ ರಾಜ್ಯದ ಮಳೆಯ ಒಬ್ಬ ದಿಟ್ಟ ಮಂತ್ರಿಗಳಾಗಿ ನಿಮ್ಮ ಮಗಳಲ್ಲ ನಮ್ಮ ಮಗಳು ಅಂತ ತಿಳ್ಕೊಂಡು ನಾನು ಈ ಹೋರಾಟನ ಮತ್ತು ಆಕಿನ ಆತ್ಮಕ್ಕೆ ಶಾಂತಿ ಸಿಗೋಂಗೆ, ನಿಮಗೆ ನ್ಯಾಯ ಸಿಗೋಂಗೆ ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟಂಗೆ ನಡೆದಂಥ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ನನ್ನ ಪರಿವಾರ ವತಿಯಿಂದ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ನಾನು ಬೆಳಗಾವಿಗೆ ಬಂದಿದ್ದೀನಿ. ಮತ್ತು ಅವರ ನಿವಾಸಕ್ಕೆ ಕೂಡ ನನ್ನ ಕರ್ತವ್ಯ. ನನಗೆ ಕಳೆದ 14 ದಿವಸದಿಂದ ನಾವು ದುಃಖದಲ್ಲಿದ್ವಿ. ಆದರೂ ಕೂಡ ಮೇಡಮ್ ಅವರು ನನ್ನ ಜೊತೆಗೆ ಬಂದು ನನ್ನ ಕುಟುಂಬಕ್ಕೆ ಅತಿ ಯಾವ ರೀತಿ ನಮಗೆ ಸ್ಪಂದನೆ ಮಾಡಬೇಕು, ನಮ್ಮ ಕುಟುಂಬದವ್ರ ಗತೆ ಎಲ್ಲನೂ ಕೂಡ ನಮ್ಮ ನೇಯನ ತಾಯಿಗೂ ಕೂಡ ಭಾಳ ಧೈರ್ಯದಿಂದ ಕೆಲವೊಂದು ಘಟನೆ ಬಗ್ಗೆ ವಿವರಣೆ ತಿಳ್ಕೊಂಡು ಅವ್ರಿಗೂ ಕೂಡ ಭಾಳಷ್ಟು ಧೈರ್ಯವನ್ನು ಹೇಳಿದರು. ಅದೇ ಧೈರ್ಯ ಕೂಡ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ಬೇಡಿಕೆ ಕೂಡ ನಮ್ಮ ಕುಟುಂಬದಿಂದ ಇತ್ತು. ಅದಕ್ಕೆ ಅನೇಕ ಮಂದಿ ಹೋರಾಟಗಾರರು ಕೂಡ ಹೋರಾಟ ಮಾಡಿದ್ದಾರೆ. ಅದ್ರ ಜೊತೆ ಮಾಧ್ಯಮ ಮಿತ್ರರು ಕೂಡ ಇದನ್ನು ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಿಗಳಿಗೆ ಕೂಡ ಪ್ರಚಾರ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ಪಕ್ಷಾತೀತ ಜಾತ್ಯತೀತ ಹೋರಾಟ ಕೂಡ ಆಗಿದೆ. ಇದರಿಂದ ಎಲ್ಲಿಯೂ ಕೂಡ ಸಮಾಜದಲ್ಲಿ ಒಂದು ಎಚ್ಚರಿಕೆ ಆಗಿದೆ. ಆಮೇಲೆ ಎಲ್ಲ ಸಮಾಜದವರು ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರೇ ಒಬ್ಬರ ವಿಕೃತ ಮನೋಭಾವನೆ ಇಟ್ಟುಕೊಂಡು ಆ ಸಮಾಜಕ್ಕೆ ಕಳಂಕ ತರುವಂಥ ವ್ಯಕ್ತಿಗಳು ಕೂಡ ಅದನ್ನು ಮಾಡಿದ್ದಾರೆ. ಅವರು ಕೂಡ ಖಂಡಿಸಿದ್ದಾರೆ. ನಮಗೂ ಕೂಡ ಅವರು ಸಮಾಜದವ್ರು ಬಂದು ಆಗಿದ್ದ ಘಟನೆ ನಾವು ಕೂಡ ನಮ್ಮ ಸಮಾಜದಿಂದ ಖಂಡಿಸ್ತೇವೆ ಮತ್ತು ಅವನಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಂಜುಮಂದಿದ್ದ ಅದರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಕೂಡ ಅವರು ಹೋರಾಟ ಮಾಡಿದರು. ಮತ್ತು ವಿದ್ಯಾರ್ಥಿಗಳು ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಿದರು, ಶಾಲಾ ಕಾಲೇಜ್ ಬಂದ್ ಮಾಡಿದರು, ವ್ಯಾಪಾರಸ್ಥರು ಬಂದ್ ಮಾಡಿದರು, ಅನೇಕ ಸಮಾಜದ ಮುಖಂಡರು ABVPದವರಾಗಲಿ, ವಿದ್ಯಾರ್ಥಿ ಪರಿಷತ್ತಾಗಲಿ, NSU ಆಗಲಿ, ಯಾವುದೇ ಸಂಘಟನೆಗಳು ಮಾಡಿಲ್ಲ ಅಂತಲ್ಲ, ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ ಈ ಒಂದು ನ್ಯಾಯ ಇಲ್ಲಿ 14 ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅದನ್ನು ಮುಗಿಸಿದ್ದಾರೆ. ಅದಕ್ಕೆ ಮಾಧ್ಯಮ ಮುಖಾಂತರ ನಾನು ಕೂಡ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ನನಗೂ ಕೂಡ ಈಗ ರಾಜ್ಯದಲ್ಲಿ ನಮ್ಮ ಮಹಿಳಾ ಮಂತ್ರಿಗಳಿದ್ದಾರೆ, ಅವರು ಒಂದು ಕುಟುಂಬದ ಮೆಂಬರ್ ಆಗಿ, ನಮ್ಮ ಹಿರಿಯ ಸಹೋದರಿಯಾಗಿ, ನಮ್ಮ ಅಕ್ಕನಾಗಿ ನನಗೆ ಪೂರಾ ಧೈರ್ಯ ತುಂಬಿದ್ದಾರೆ. ನಿನ್ನ ಜೊತೆಗೆ ನಾನು ನಿಲ್ತೀನಿ ಮತ್ತು ಯಾವುದೇ ಕಾರಣಕ್ಕೂ ಆಕಿನ ಆತ್ಮಕ್ಕೆ ಶಾಂತಿ ಸಿಗುವ ಕೆಲಸ ಕೂಡ ನಾವು ಎಲ್ಲರೂ ಕೂಡ ಮಾಡೋಣ ಅನ್ನೋ ಮಾತು ಕೂಡ ನಮಗೆ ಡೇ 1ಇಂದ ಹೇಳಿದರು. ಇವತ್ತು ಕೂಡ ಅದೇ ಇದೆ. ಅದಕ್ಕೆ ಮೇಡಮ್ ಅವ್ರಿಗೆ ಕೂಡ ನಾನು ಆಭಾರಿಯಾಗಿದ್ದೀನಿ. ಅದೇ ರೀತಿ ನಮಗೂ ಕೂಡ ಈಗ ರಾಜ್ಯದಾಗ ವಿಧಾನಸೌಧದಲ್ಲಿ ಕೂಡ ಧ್ವನಿ ಎತ್ತಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಇದೇ ರೀತಿ ನನಗೆ ಪಾರ್ಲಿಮೆಂಟ್ ಕೂಡ ಧ್ವನಿ ಎತ್ತೋರು ಬೇಕಲ್ಲ. ಅದರಿಂದ ಈಗ ಚುನಾವಣೆ ಸಂದರ್ಭ ಆದರೂ ಕೂಡ ನಾನು ಎಲ್ಲ ನಮ್ಮ ಮತದಾರ ಬಾಂಧವರಲ್ಲಿ ನಮ್ಮ ವೀರಶೈವ ಲಿಂಗಾಯತ ಒಬ್ಬ MP ಈಗಾಗಲೇ ಅಭ್ಯರ್ಥಿಯಾಗಿದ್ದಾರೆ, ಮೃಣಾಲ್ ಹೆಬ್ಬಾಳ್ಕರ್.
ಅವರು ಕೂಡ ಯುವಕರಾಗಿದ್ದಾರೆ. ಈ ಘಟನೆ ಕೂಡ ಸಂಪೂರ್ಣವಾಗಿ ಅವರು ಕೂಡ ಕೂಲಂಕಷವಾಗಿ ಅದನ್ನು ಸರಿಯಾಗಿ ಚೌಕಶಿಯಿಂದ ಕಂಪ್ಲೇಂಟ್ ಕಾಪಿಯಿಂದ ಹಿಡ್ಕೊಂಡು FIR ಕಾಪಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೇನು ಘಟನೆಗಳಾದ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮೇಡಮ್ ಅವರು ಪಡ್ಕೊಂಡಿದ್ದಾರೆ. ಮತ್ತು ಇಲ್ಲಿಂದ ಹಿಡಿದ ದಿಲ್ಲಿ ತನಕ ಕೂಡ ನಮ್ಮ ಹೋರಾಟ ಇರಬೇಕು. ಅದಕ್ಕೆ ರಿನಾಳ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ತಾವೆಲ್ಲ ನಾಗರಿಕರು, ಮತದಾರರು ಮತ್ತು ಎಲ್ಲ ನಮ್ಮ ಹಿತೈಷಿಗಳು, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನಾನು ಈ ಮಾತು ಹೇಳೋಕ್ಕೆ ಇಚ್ಛಪಡ್ತೀನಿ. ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಘಟನೆ ಆಗಿದ್ದು ದುರಂತ, ಎಲ್ಲರೂ ಖಂಡಿಸಿದ್ದಾರೆ. ಪಕ್ಷಾತೀತ ಜಾತ್ಯತೀತ ಮಾಡಿದ್ದಾರೆ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಅದರಿಂದ ರಿನಾಳ್ ಹೆಬ್ಬಾಳ್ಕರ್ ಏನರೆ ಅಕಸ್ಮಾತ್ ದಿಲ್ಲಿ ಪರ್ಮನೆಂಟ್ಲಿ ಇದ್ದರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದು ಏನಾದರೂ ಶಕ್ತಿ ತುಂಬಬೇಕಂದ್ರೆ ಅವರಿಗೂ ಕೂಡ ಅಲ್ಲಿ ಇರ್ತಾರೆ ಮತ್ತು ಧ್ವನಿ ಎತ್ತಾರೆ, ನಮ್ಮ ಫೈಲ್ ಪುಟಪ್ ಮಾಡ್ತಾರೆ. ಇಲ್ಲೇ ಏನಾರ ತಪ್ಪಿದ್ರು ಕೂಡ ಅಲ್ಲೇ ಪಾರ್ಲಿಮೆಂಟಲ್ಲಿ ಕೂಡ ಒಂದು ಆವಾಜ್, ಒಂದು ಧ್ವನಿ ಎತ್ತಕ್ಕೆ ನಮ್ಮವರು ಇರಬೇಕು ಅನ್ನೋ ಒಂದು ಬೇಡಿಕೆ ಕೂಡ ತಾನು ಎಲ್ಲ ಮತದಾರ ಬಾಂಧವಲೇ ಮತ್ತು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾವು ವಿನಂತಿಯನ್ನು ಮಾಡ್ತೀನಿ. ಅದಕ್ಕೆ ದಯಮಾಡಿ ತಾವು ಆಶೀರ್ವಾದ ಮಾಡಬೇಕು. ಯಾವುದೇ ರೀತಿಯಿಂದ ತಪ್ಪು ತಿಳುವಳಿಕೆ ಆಗಬಾರ್ದು. ನಮ್ಮ ಮಂತನದಲ್ಲಿ ದುಃಖಿದ್ರು ಕೂಡ ನಮಗೂ ಕೂಡ ಭಾಳ ನೋವಿದೆ. ಅದೇ ರೀತಿ ಈ ಚುನಾವಣೆ ಸಂದರ್ಭ ಈಗೇನ್ರ ನಮ್ಮವ್ರು ಹೋದರೆ ನಾಳೆ ಧ್ವನಿ ಎತ್ತೋರು ಇರಲಾರ್ದಂಗೆ ಆಕೈತಿ. ಅದಕ್ಕೆ ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರ್ದು. ಪಕ್ಷಾತೀತ ಹೋರಾಟ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ, ಜಾತ್ಯತೀತ ಪಕ್ಷಾತೀತ. ಅದಕ್ಕೆ ತಾವು ಕೂಡ ಈ ಒಂದು ನನ್ನ ಧ್ವನಿ, ನಾನು ಮೇಡಮ್ ಅವರು ನನಗೆ ಹೆಂಗೆ ಬೆನ್ನಿಗೆ ನಿಂತಾರೆ, ನಾವು ಕೂಡ ರಿನಾಳ್ ಅವ್ರ ಬೆನ್ನಿಗೆ ನಾವೆಲ್ಲರೂ ನಿಲ್ಲುನ ಅನ್ನೋ ಮಾತು ಕೂಡ ತಮ್ಮಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ನನ್ನ ಕುಟುಂಬದ ಪರವಾಗಿ ಕೂಡ ಎಲ್ಲರೂ ಕೂಡ ನಮ್ಮ ಬೇಡಿಕೆ ಇದೆ. ದಯಮಾಡಿ ಎಲ್ಲರೂ ರಿನಾಳ್ ಹೆಬ್ಬಾಳ್ಕರ್ ಅವ್ರಿಗೆ ತಾವು ಮತ ಹಾಕಿ ಅತಿ ಒಂದು ವಿಜೃಂಭಣೆಯಿಂದ, ಅತಿ ಪ್ರಚಂಡದಿಂದ ಆಯ್ಕೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.